ನಮಸ್ತೆ ಸ್ನೇಹಿತರೆ, ಭಗವಾನ್ ಶ್ರೀ ಕೃಷ್ಣ ಅವ್ರ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಕೆಲವರಿಗೆ ಅವ್ರ ಬಗ್ಗೆನೂ ಒಂದಷ್ಟು ತಪ್ಪಾದಂತಹ ಮಾಹಿತಿಗಳನ್ನ ತಿಳ್ಕೊಂಡಿರ್ತಾರೆ. ಏನಂದ್ರೆ ಕೃಷ್ಣನಿಗೆ 16,100 ಜನ ಪತ್ನಿಯರಿದ್ರಂತೆ. ಏನು ವೈಭವ ಅಂದ್ರೆ ಆ ಒಂದು ಸಂದರ್ಭ ಏನಾಗಿತ್ತು ಅಂದ್ರೆ, ದ್ವಾಪರ ಯುಗದಲ್ಲಿ ನರಕಾಸುರ ಎಂಬ ರಾಕ್ಷಸ ಇರ್ತಾನೆ. ಅವನು ತನ್ನ ಸುತ್ತಮುತ್ತ ಇದ್ದಂತಹ ಎಲ್ಲಾ ರಾಜರುಗಳನ್ನು ಸೋಲಿಸಿ ಕೊಂದಿ ಅವರ ಸಾಮ್ರಾಜ್ಯದಲ್ಲಿ ಇದ್ದಂತಹ ಕನ್ಯೆಯರನ್ನ ಕರ್ಕೊಂಡು ಬಂದು ಬಂದಿಯಾಗಿರ್ತಾನೆ. ವರ್ಷಾನುಗಟ್ಟಲೆ ಅವರಿಗೆ ಚಿತ್ರಹಿಂಸೆ ಕೊಡ್ತಾನೆ. ಅದು ಸಾಲದೆ ತನ್ನ ಪ್ರಜೆಗಳಿಗೂ ನೆರೆ ರಾಜ್ಯದ ಪ್ರಜೆಗಳಿಗೂ ಚಿತ್ರಹಿಂಸೆ ಕೊಡ್ತಾ ಇರ್ತಾನೆ. ಇದು ತಾರಕಕ್ಕೆ ಇರುತ್ತೆ. ಕೃಷ್ಣ ಅವನ ವಿರುದ್ಧವಾಗಿ ಯುದ್ಧ ಮಾಡ್ತಾನೆ, ಅವನ್ನ ಕೋಲ್ತಾನೆ. ಅಷ್ಟೂ ಜನ 16,100 ಜನ ಕನ್ಯೆಯರನ್ನು ಬಂದ ಮುಕ್ತಗೊಳಿಸ್ತಾನೆ. ಅವ್ರು ಅಷ್ಟೂ ಜನ ಬಂದು ಕೃಷ್ಣನ ಹತ್ರ ಒಂದು ಬೇಡಿಕೆ ಇಡ್ತಾರೆ. ನಾವೀ ಸಮಾಜದಲ್ಲಿ ಹೋಗಿ ಬದುಕಕ್ಕಾಗಲ್ಲ, ನಮ್ಮನ್ನ ಅಪವಿತ್ರ ಅಂತಾರೆ, ನಮ್ಗೆ ಅವಮಾನ ಮಾಡ್ತಾರೆ, ನೀನೇ ದಾರಿ ತೋರಿಸು ಅಂದಾಗ ಕೃಷ್ಣ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡುವಂತ ಸಂದರ್ಭದಲ್ಲಿ ಇಷ್ಟು ಜನ ಕನ್ಯೆಯರು ಬಂದು ನಾವೊಂದು ತೀರ್ಮಾನ ಮಾಡಿದೀವಿ, ನಮ್ಮನ್ನ ನೀವು ಯಾಕೆ ಪತ್ನಿಯರಾಗಿ ಸ್ವೀಕಾರ ಮಾಡಬಾರ್ದು ಅಂತಾರೆ. ಕೃಷ್ಣ ಹಾಗಲ್ಲ ಅಂತಾರೆ. ನೀವೇನಾದ್ರೂ ಪತ್ನಿಯರಾಗಿ ಸ್ವೀಕಾರ ಮಾಡಿಲ್ಲ ಅಂದ್ರೆ ನಮಗೆ ಉಳಿದಿರೋದು ಒಂದೇ ದಾರಿ, ನಾವು ಪ್ರಾಣ ತ್ಯಾಗ ಮಾಡ್ತೀವಿ, ಆತ್ಮತ್ಯಾಗ ಮಾಡ್ತೀವಿ, ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ಕೃಷ್ಣನಿಗೆ ಬೇರೆ ದಾರಿ ತೋರಿಸಿದೆ ಸರಿ ಅಂತ ಅವ್ರ ಅಷ್ಟು ಜನನ್ನು ಪತ್ನಿಯರಾಗಿ ಸ್ವೀಕಾರ ಮಾಡ್ತಾರೆ. ನೋಡಿ ಸ್ನೇಹಿತರೆ, ಅವರಷ್ಟೂ ಜನ ದ್ವಾರಕದಲ್ಲಿ ಕೃಷ್ಣನ ಜೊತೆನೇ ಜೀವನ ಮಾಡ್ತಾ ಇರ್ತಾರೆ, ಸುತ್ತಮುತ್ತಲೇ ಇರ್ತಾರೆ. ಆದ್ರೆ ಒಂದು ದಿನನೂ ಕೃಷ್ಣ ಅವರ ಜೊತೆ ಅಸಭ್ಯವಾಗಿ ನಡ್ಕೊಂಡಿರಲ್ಲ. ಅದೇ ಅಲ್ವಾ ಕೃಷ್ಣ ಅಂದ್ರೆ. ಹರೇ ಕೃಷ್ಣ. ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಕರ್ನಾಟಕ ಬಲ ಅಜೇಯ.